ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಣೇಶ್ ಕುಲಕರ್ಣಿ. ದಾಸರೊಂದು ಮಾತು ಹೇಳ್ಯಾರ, ಯಾವ ಥರ ಖಟಾಪಟಿ ಒಂದು ದಿನ ಹೋಗ್ತಿದ್ದಿ ಲಟಾಪಟಿ, ಬರುವಾಗ ಏನು ತಂದು ಬರುತ್ತಲಿ ಎಲ್ಲನೂ ನನ್ನದೆಂದಿ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ನಮ್ಮ ರಾಜ್ಯದ ಖಡಕ್ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಮೊನ್ನೆ ಒಂದು ಮಾತು ಹೇಳ್ಯಾರ. ಅವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ, ಅವ್ರಿಗೇನು ದೇಶದ ಕಾನೂನಿನ ಮೇಲೆ ಗೌರವ ಇಲ್ವ ಅಂತ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಈ ನೀವೇನು ಹೇಳಿದ್ರಲ್ಲ RSS ರಿಜಿಸ್ಟ್ರೇಷನ್ ಬಗ್ಗೆ, ಇದು ನೀವೇನು ಒಂದು ದೊಡ್ಡ ಸಂಶೋಧನೆ ಮಾಡಿದೆ, ದೊಡ್ಡದು ಕಂಡುಹಿಡಿದೆ ಅಂತ ಖುಷಿ ಪಡಬೇಡ್ರಿ. ಇಂಥದ್ದು ಭಾಳ ಮಂದಿ ಮಾಡ್ಯಾರ ಹಿಂದೆ, ಅದು ಸಕ್ಸಸ್ ಆಗಿಲ್ಲ. ನೀವೇನು ಹೆಣ್ಮಗಳ ಹೆಸರು ಇಟ್ಕೊಂಡ್ರಲ್ಲ, ರಾಜೀವ್ ಗಾಂಧಿ ಮಗಳ ಹೆಸರು ಪ್ರಿಯಾಂಕಾ ಗಾಂಧಿ, ಅವ್ರು ಗಾಂಧಿನೇ ಅಲ್ಲ, ಫಸ್ಟ್ ಆಫ್ ಆಲ್ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿ ಹೆಸರು ನಿಮ್ಮ ತಂದೆಯವರು ನಿಮಗಿಟ್ರಲ್ಲ, ನನಗೆ ಭಾಳ ಬೇಜಾರಾಗ್ತದ. ಹುಡುಗನ ಹೆಸರು ಇಡ್ಬೋದಾಗಿತ್ತು ನೀವು ನಿಮಗೆ, ಬಟ್ ಯಾಕಂದ್ರೆ ನಿಮ್ಮ ಮನ್ಯಾಗ ಒಬ್ಬರಿಗೆ ರಾಹುಲ್ ಅಂತ ಇಟ್ಟರು ಆಲ್ರೆಡಿ, ಮತ್ತು ಪ್ರಿಯಾಂಕಾ ಗಾಂಧಿ ಹೆಸರು ಪ್ರಿಯಾಂಕ್ ಅಂತ ನಿಮಗಿಟ್ರು. ಭಾಳ ವಿಚಿತ್ರ ಅನ್ನಿಸ್ತದೆ. ಇರಲಿ ಬಿಡಿ, ಅದು ನಿಮ್ಮ ಅಭಿಮಾನ ಅವರ ಕುಟುಂಬದ ಮೇಲೆ ಭಾಳ ಅದಕ್ಕೆ ಇಟ್ಟಿರ್ಬೋದು. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ಹೆಣ್ಮಗಳ ಹೆಸರು ಇಟ್ಕೊಂಡ್ರಲ್ಲ, ಅವರಪ್ಪ ಪ್ರಧಾನಮಂತ್ರಿ ಆಗಿದ್ದರು, ಅವರು RSSಗೆ ಏನೂ ಮಾಡಲಿಕ್ಕಾಗಿಲ್ಲ. ನೀವು ಹೆಣ್ಮಗಳ ಹೆಸರು ಇಟ್ಕೊಂಡ್ರಲ್ಲ, ಅವರ ಆಯಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಅವರು RSSಗೆ ಏನೂ ಮಾಡಲಿಕ್ಕಾಗಲಿಲ್ಲ. ನೀವು ಹೆಣ್ಮಗಳ ಹೆಸರು ಇಟ್ಕೊಂಡ್ರಲ್ಲ, ಅವರ ಮುತ್ತಾತ ಜವಾಹರ್ಲಾಲ್ ನೆಹರು ಅವರು RSSಗೆ ಏನೂ ಮಾಡಲಿಕ್ಕಾಗಿಲ್ಲ. ಯಾಕಂದ್ರೆ RSS ಕರೆಕ್ಟ್ ಅದ, ಹಾಗಾಗಿ ಏನೂ ಮಾಡಲಿಕ್ಕಾಗಿಲ್ಲ. ನೀವು ಗಿಡದ ತಪ್ಪಲಂತ. ಅವರೆಲ್ಲ ಮೂರು ತಲೆಮಾರು, ನಾಲ್ಕು ತಲೆಮಾರಿಂದ ಪ್ರಧಾನಮಂತ್ರಿ ಆಗಿದ್ದರು, ಅವರೇ ಏನೂ ಮಾಡಲಿಕ್ಕಾಗಿಲ್ಲ. ಗೊತ್ತದ ಅವರಿಗೆ ಇದು ಸ್ಟ್ಯಾಂಡ್ ಆಗಲ್ಲ, ಕೋರ್ಟ್ನಾಗೂ ಸ್ಟ್ಯಾಂಡ್ ಆಗಲ್ಲ, ಎಲ್ಲೂ ಸ್ಟ್ಯಾಂಡ್ ಆಗಲ್ಲ ಅಂತ. ಹಾಗಾಗಿ ಅವ್ರೇನೂ ಮಾಡಿಲ್ಲ. ಅದಕ್ಕೆ ತಾವು ದಯವಿಟ್ಟು ಆಮೇಲೆ ಇನ್ನೂ 10 ವರ್ಷ ನೀವು ಯಾರ ಹೆಸರು ಇಟ್ಕೊಂಡ್ರಲ್ಲ, ಪ್ರಿಯಾಂಕಾ ಗಾಂಧಿ ಅವರ ತಾಯಿ 10 ವರ್ಷ ಸೂಪರ್ ಪ್ರೈಮ್ ಮಿನಿಸ್ಟರ್ ಇದ್ದರು. ಮನಮೋಹನ್ ಸಿಂಗ್ ಹೆಸರಿಗೆ ಮಾತ್ರ ಪ್ರೈಮ್ ಮಿನಿಸ್ಟರ್ ಇದ್ದರು, ಇವರು ಸೂಪರ್ ಪ್ರೈಮ್ ಮಿನಿಸ್ಟರ್, ಎಲ್ಲ ಆಡಳಿತವಾಗಿ ಇವರೇ ನೋಡ್ಕೊತಾರೆ. ಅವರು RSSಗೆ ಏನೂ ಮಾಡಲಿಕ್ಕಾಗಿಲ್ಲ. ಮಾಡಂಗೆ ಆಗಿತ್ತಂದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಇಷ್ಟೊತ್ತನ RSS ಮುಗಿಸಿಬಿಡ್ತಿದ್ರು. ಅವ್ರ ಕೈಲಿ ಏನೂ ಮಾಡಲಿಕ್ಕೆ ಆಗಿಲ್ಲ. ಯಾಕಂದ್ರೆ RSS ಖರೆಯದ, ಅವ್ರು ಮಾಡಿದ್ದು ಖರೆಯದ. RSS ಅವ್ರು ಇರೋದು ಖರೆಯದ. ಅವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂತ ಗೊತ್ತದ. ಆದ್ದರಿಂದ ತಾವು ದಯವಿಟ್ಟು ಇಂಥದ್ದು ಉದ್ದಟ್ಟತನ ಬಿಟ್ಟು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿ, ಆಮೇಲೆ ಅಕ್ರಮ ವಲಸಿಗ ಬಾಂಗ್ಲಾದೇಶಿಗರು ಬೆಂಗಳೂರಿನ ಬಂದು ಟೆಂಟ್ ಹಾಕ್ಯಾರ, ಅದರ ಬಗ್ಗೆ ಮಾತಾಡಿ. ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ ನೀವು? ನಿಮಗದು ಬೇಕಾಗಿಲ್ಲ. ನಿಮಗೇನು ಬೇಕು? ಲೈಟ್ನಾಗ ಇರಬೇಕು. ನಿಮಗೆ ಹೆಂಗೆ ಆಗ್ಬಿಟ್ಟದಂದ್ರೆ ಒಂದು ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟದ. ನಾ ಮಾತಾಡಲಿಲ್ಲ ಅಂದ್ರೆ ನಾ ಇದ್ದೀನೋ ಇಲ್ಲೋ, ನನ್ನ ಬಗ್ಗೆ ಯಾರು ಏನೂ ರಿಪ್ಲೈ ಕೊಡಲಾಗ್ಯಾರ, ನನ್ನ ಮಾತಿಗೆ ಯಾರೂ ಬೆಲೆ ಕೊಡಲಾಗ್ಯಾರ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ನೀವೇನೋ ಒಂದು ಹುಚ್ಚು ಮಾತಾಡ್ಬಿಡೋದು. ಹಾಗಾಗಿ ಎಲ್ಲ ಕಡೆ ಡಿಸ್ಕಷನ್. ನೀವು IT BT ಮಿನಿಸ್ಟರ್ ಇದ್ದೀರಿ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರ, ನಾನು ನಿಮಗೊಂದು ಚಾಲೆಂಜ್ ಮಾಡ್ತೀನಿ. ನೀವು ನನ್ನ ಜೊತೆ ಗಾಡಿ ಮೇಲೆ ಬರ್ರಿ. ಸೋಮವಾರ ಬೆಳಗ್ಗೆ 9 ಗಂಟೆಗೆ ಅಗರದಿಂದ ಮಾರ್ತಳ್ಳಿ ಬ್ರಿಡ್ಜ್ವರೆಗೂ 2 ವೀಲರ್ ಮೇಲೆ ಬನ್ನಿ. ಟ್ರಾಫಿಕ್ ನೋಡ್ರಿ ನೀವು. ಮಂಗಳವಾರ ದಿನ ಮಾನ್ಯತಾ ಟೆಕ್ ಪಾರ್ಕಿಂದ KR ಪುರಂ ರೂಟ್ ಬನ್ನಿ, ಗಾಡಿ ಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಬುಧವಾರ ದಿನ ಬಂದುಬಿಟ್ಟು ಈ ಕಡೆ ಅದು ನಮ್ಮ ವರ್ತೂರು ಕೋಡಿಯಿಂದ KR ಪುರಂ ರೂಟ್ ಬನ್ನಿ. ಗುರುವಾರ ಬಂದುಬಿಟ್ಟು MG ರೋಡಿಂದ KR ಪುರಂ ಬನ್ನಿ. ಪ್ರತಿಯೊಂದು ರೋಡು ಎಷ್ಟು ಟ್ರಾಫಿಕ್ ಅಂತ ನೀವು ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ನೋಡ್ರಿ ಒಂದ್ಸಲ, ರವ ನರಕ. ಈಗ ಬೆಂಗಳೂರವರು ಯಾರ್ಯಾರ ಸತ್ರ ಮ್ಯಾಲೆ ನರಕಕ್ಕೆ ಹಾಕಲ್ಲವರಿಗೆ, ಸ್ವರ್ಗಕ್ಕೆ ಹಾಕಿಬಿಡ್ತಾರೆ ಡೈರೆಕ್ಟು. ದೂತರು ಬಂದು ಏನಾರು ಅವ್ರು ನರಕಕ್ಕೆ ಹಾಕಿದ್ರೆ ಯಮರಾಜ ಬರ್ತಾನೆ, ಇವನಿಗೆ ಯಾಕೆ ನರಕಕ್ಕೆ ಹಾಕಿ? ಇಲ್ಲ ಸ್ವಾಮಿ, ಇವನು ತಪ್ಪು ಮಾಡ್ಯಾನ. ಇವನು ತಪ್ಪು ಮಾಡೋದು, ನರಕ ಆಲ್ರೆಡಿ ಬೆಂಗಳೂರು ರೋಡ್ನಾಗ ಅನುಭವಿಸೇ ಬಂದಾನ.
ಇವನು ನರಕ ಅಲ್ಲೇ ಮುಗಿಸಿ ಬಂದ ನರಕ ಯಾತನೆ ಇವನ್ನ ಡೈರೆಕ್ಟ್ ಸ್ವರ್ಗಕ್ಕೆ ಕಳ್ಸ್ತಾರೆ. ಆ ಪರಿಸ್ಥಿತಿ ಆಗ್ಬಿಟ್ಟದ. ಅದ್ರ ಬಗ್ಗೆ ನೀವು ಮಾತೇ ಆಡಲ್ಲ. IT ಕಂಪ್ನಿ ಎಷ್ಟೋ ಕಂಪ್ನಿ ಬೆಂಗಳೂರು ಬಿಟ್ಟು ಖಾಲಿ ಆದರೂ ನಿಮ್ಗೆ ಬೇಕೇ ಆಗಿಲ್ಲ. ಆ ಗೂಗಲ್ ಒಂದು ದೊಡ್ಡ ಕಂಪ್ನಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ AI ಕಂಪ್ನಿ ಹಬ್ಬು ಬೆಂಗಳೂರನ್ನ ಮಾಡ್ಬೇಕಂದ್ರು ಅವ್ರಿಗೆ ನೀವು ಕರೆಕ್ಟ್ ರೆಸ್ಪಾಂಡ್ ಮಾಡಲಿಲ್ಲ. ಅದು ಆಂಧ್ರ ಪ್ರದೇಶಕ್ಕೆ ಹೋಯಿತು. ನಿಮಗೆ ನಾಚಿಕೆ ಆಗಲ್ವಾ? ಬರೀ ಮಾತತ್ರ ನೀವು ಕಾಂಪಿಟೇಷನ್ ಕೊಡಂಗಿದ್ರೆ ಕೆಲಸದಾಗ ಕೊಡಿ. ನಾನು ಕೆಲಸ ಮಾಡಿದ್ದೀನಿ, ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ, ಅದನ್ನು ಬಿಟ್ಟು ಬರೀ ನೀವು RSSಗೆ ಬೈದೆ, ಮೋದಿಗೆ ಬೈದೆ, ಹಿಂದೂ ಧರ್ಮಕ್ಕೆ ಬೈದೆ, ಯಾರು ದೇಶ ವಿರೋಧಿಗಳದಾರ ಅವ್ರಿಗೆ ನಾನು ಸಪೋರ್ಟ್ ಮಾಡಿದೆ. ಇದು ನಡೆಯಲ್ಲ. ಖರ್ಗೆ ಸಾಹೇಬ್ರೆ, ತಿಳ್ಕೊರಿ ನೀವೇನೋ ತಿಳ್ಕೊಂಡಿರ್ಬೇಕು ನಾವು ಒಂದು ದೊಡ್ಡ ದೀಡ್ ಇದ್ದೀನಂತ. ಅದು ನಡೆಯಲ್ಲ. ದಯವಿಟ್ಟು ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ. ಮೊನ್ನೆ ಒಂದು ಮಾತು ಹೇಳಿದ್ರಿ, ಮೋದಿಯವರ 14 ಸಾಧನೆ. ಸರಿ ಬಿಡಿ, ನಿಮ್ಮ ಲೆಕ್ಕದಲ್ಲಿ ಮೋದಿಯವರು ಏನೂ ದೇಶಕ್ಕಾಗಿ ಮಾಡಿಲ್ಲ, ಒಪ್ಪೋದು. ನಿಮ್ಮ ಲೆಕ್ಕದಲ್ಲಿ ಮಾಡಿಲ್ಲ, ಆಯಿತಾ? ಒಂದು ಚಾಲೆಂಜ್ ಕೊಡ್ತೀನಿ ನಾನು ನಿಮಗೆ. ನಾನು ನಿಮ್ಮ ಜಿಲ್ಲೆಯವನೇ, ಕಲಬುರಗಿ ಜಿಲ್ಲೆಯವನೇ ಇದ್ದೀನಿ. ಚಾಲೆಂಜ್ ಕೊಡ್ತೀನಿ. 60 ವರ್ಷ ರಾಜಕೀಯ, ನಿಮ್ಮ ಅಪ್ಪವ್ರು ಒಂದು 40 ವರ್ಷ ಕಲಬುರಗಿದಾಗ ರಾಜ್ಯ ಮಾಡಿದ್ರು, ನೀವೊಂದು 15-20 ವರ್ಷದಿಂದ ಮಾಡಿದ್ರಿ. ಏನು ಉದ್ಧಾರ ಮಾಡಿರಿ ಕಲಬುರಗಿ? ತೋರಿಸಿ. ನಾಚಿಕೆ ಆಗಲ್ವ ನಿಮಗೆ? ಕಲಬುರಗಿ ಜಿಲ್ಲೆನ ರಾಜ್ಯದಲ್ಲಿ ನಂಬರ್ 1 ಜಿಲ್ಲೆ ಮಾಡಬೇಕಾಗಿತ್ತು ನೀವು. 60 ವರ್ಷ, ಒಂದಲ್ಲ ಎರಡಲ್ಲ, 60 ವರ್ಷ ಸತತವಾಗಿ ಅಧಿಕಾರದಲ್ಲಿದ್ದೀರಾ. ಏನು ಮಾಡಿದ್ದೀರಾ? ಕಲಬುರಗಿ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ, ಈಗೂ ಹಿಂದುಳಿದ ಜಿಲ್ಲೆನೇ ಇದೆ. ಯಾಕೆ? ಕಲಬುರಗಿ ಉದ್ಧಾರ ಮಾಡಲಿಕ್ಕಾಗಿಲ್ಲ. ನೀವು ಬೇಸಿಕ್ ಅಲ್ಲಿ ರೋಡ್ ಇಲ್ಲ, ಅಲ್ಲಿ ಸ್ಕೂಲ್ಗಳಿಲ್ಲ, ಅಲ್ಲಿ ಹಾಸ್ಪಿಟಲ್ ಇಲ್ಲ, ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಇದು ಬೇಸಿಕ್ಕು. ಇದು ಸಹಿತ ನಿಮ್ಮ ಕೈಯಿಂದ ಮಾಡಲಿಕ್ಕಾಗಿಲ್ಲ. ಅದು ಬಿಡ್ರಿ, ನೀವೇನು ಮಾತಾಡ್ತಾರೆ ಹೇಳ್ತಾರಲ್ಲ ದಲಿತರು ಅಂತ. ಯಾವ ದಲಿತರ ಕೇರಿ ಉದ್ಧಾರ ಮಾಡಿರಿ? ಯಾವ ದಲಿತರ ಕೇರಿ ಹೋಗಿ ಮನೆ ಕಟ್ಟಿಕೊಟ್ರಿ? ಯಾವ ದಲಿತರ ಕೇರಿ ಹೋಗಿ ಸ್ಕೂಲ್ ಮಾಡಿದ್ರಿ? ಬೇಕೇ ಆಗಿಲ್ಲ ಅದು ನಿಮಗೆ. ಹಿಂದುಳಿದ ಕಲಬುರಗಿ ಜಿಲ್ಲೆ ಹಾಗೆ ಹಿಂದುಳಿದೇ ಇರಬೇಕು, ಅಂದರೆ ನಿಮ್ಮ ಬ್ಯಾಳಿ ಬೇಯ್ತದ. ನಾವು ಹುಚ್ಚರಿದ್ದೀವಿ ಬಿಡಿ. ನಾವು ಪದೇ ನಿಮಗೆ ಆರಿಸ್ತಿರ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ. ಏನು ಮಾಡಬೇಕು? ಬಟ್ ಈಗ ಆ ಕಾಲ ಮುಗಿದೋಯ್ತು. ಖರ್ಗೆ ಸಾಹೇಬ್ರೆ, 2028 ವಿಧಾನಸೌಧ ಚುನಾವಣೆಯಲ್ಲಿ ನಿಮಗೆ ಜನರು ತಕ್ಕ ಪಾಠ ಕಲಿಸ್ತಾರೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ.